ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಆಂಧ್ರ ಸೀಕ್ರೆಟ್ಸ್ ಏನು ರೆಡಿ ಮಾಡ್ಕೊಂಡಿದ್ದಾರೆ. ಡಿ.ಕೆ. ನೈಟ್ ಮೀಟಿಂಗ್ ಅಸಲಿ ಎತ್ತು ಈಗ ಬಯಲಾಗ್ತಾ ಇದೆ. ಖರ್ಗೆ ಅವರು ನಿನ್ನೆ ಒಂದು ಟ್ವಿಸ್ಟ್ ಇಟ್ಟರು. ಅದರ ಹಿನ್ನೆಲೆ ಏನು? ಖರ್ಗೆ ಅವರು ಏಕಾಏಕಿ ಹೈಕಮಾಂಡ್ ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಸರಿ ಮಾಡ್ಕೊಳ್ಬೇಕು ಅಂತ ಏಕಾಏಕಿ ಅಂಥ ಸ್ಟೇಟ್ಮೆಂಟ್ ಕೊಟ್ಟ ಅಸಲಿ ಎತ್ತೇನು? ಈ ಕಡೆ ಡಿ.ಕೆ. ಶಿವಕುಮಾರ್ ನಡೆಸಿರೋದೇನು? ವೆರಿ ಇಂಟ್ರೆಸ್ಟಿಂಗ್ ಇನ್ಸೈಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಗುಡುಗಿದ್ರು ನನಗೆ ಹೈಕಮಾಂಡ್ ಬಲ ಇದೆ, ನಾನೇ CM ಅಂತ. ಅದಾಗ್ತಿದ್ದಂಗೆ ಡಿ.ಕೆ. ಹೇಳಿದ್ರು ಒಪ್ಪಂದ ಆಗಿದೆ, ಅದನ್ನು ಹೈಕಮಾಂಡೇ ಅನೌನ್ಸ್ ಮಾಡುತ್ತೆ ಅಂತ. ಖರ್ಗೆ ಅವ್ರು ನಿನ್ನೆ ಟ್ವಿಸ್ಟ್ ಇಟ್ಬಿಟ್ರು. ಹೈಕಮಾಂಡ್ ಮಾಡಬೇಕು ಅಂದರೆ ಎಲ್ಲ ಇಲ್ಲೇ ಸಮಸ್ಯೆ ಹುಟ್ಟುಕೊಂಡಿರೋದು, ಇಲ್ಲೇ ಸರಿ ಮಾಡ್ಕೊಳ್ಬೇಕು. ಅದನ್ನು ನಮ್ಮಿಂದ ಪಕ್ಷ ಬಂತು ಅನ್ನೋದನ್ನು ಬಿಟ್ಟುಬಿಡಿ, ಫಸ್ಟ್ ನೀವು ಸರಿ ಮಾಡಿಕೊಳ್ಳಿ ಅನ್ನುವ ಮೂಲಕ ಒಂದು ಎಚ್ಚರಿಕೆ ಸಂದೇಶ ಖರ್ಗೆ ಅವರು ಕೊಟ್ಟರು. ಅಸಲಿಗೆ ಡಿ.ಕೆ. ಶಿವಕುಮಾರ್ ಅವರು ಏನು ನಡೆಸಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರು ಈ ಬಜೆಟ್ 2025-26ನೇ ಸಾಲಿನ ಬಜೆಟ್ ಮಂಡನೆಗೆ ತಯಾರಿಯನ್ನೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಕಂಪ್ಲೀಟ್ ಆಗಿ ತಜ್ಞರುಗಳಿಂದ ಬಜೆಟನ್ನು ರೆಡಿ ಮಾಡಿಸ್ಬಿಟ್ಟಿದ್ದಾರಂತೆ. ಅಂದರೆ ಪೂರ್ವ ತಯಾರಿ, ತಾನೇ ಈ ಬಜೆಟ್ ಮಂಡನೆ ಮಾಡಬೇಕು, ಅದು ಇಡೀ ದೇಶದ ಗಮನ ಸೆಳೆಯುವ ಹಾಗಿರಬೇಕು. ಸಾಮಾನ್ಯವಾಗಿ ಲಾಸ್ಟ್ 1-2 ಬಜೆಟ್ಗೆ ಅಷ್ಟು ವ್ಯಾಲ್ಯೂ ಇರಲ್ಲ. ಹಾಗಾಗಿ ಅವ್ರಿಗೆ 2 ವರ್ಷ ಬಿಟ್ಕೊಡ್ತೀವಿ ಅಂತ ಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡಿಬಿಡ್ಬೋದು ಇದೊಂದು ವರ್ಷ. ಅದಕ್ಕೂ ಡಿ.ಕೆ. ಯಾಕೆ ರೆಡಿ ಇಲ್ಲ ಅಂದರೆ, ಘೋಷಣೆ ಮಾಡಿದ್ದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಬೇಕು, ಅದರ ಆಧಾರದಲ್ಲಿ ಮುಂದಿನ ಚುನಾವಣೆಗೆ ಹೋಗಬೇಕು, ರಾಷ್ಟ್ರ ರಾಜಕಾರಣದಲ್ಲಿ ತಾನು ಶೈನ್ ಆಗಬೇಕು, ಮತ್ತು ಮುಂದಿನ ದಿನಗಳಲ್ಲಿ ತನಗೆ ರಾಷ್ಟ್ರ ರಾಜಕಾರಣದಲ್ಲೂ ಒಳ್ಳೆ ಭವಿಷ್ಯ ಇದೆ ಅಂತ ಜಾತಕ ಹೇಳ್ತಿದೆ ಅನ್ನೋದು ಅವ್ರ ಲೆಕ್ಕ. ಇತ್ತೀಚೆಗೆ ಕೆಲವು ಜ್ಯೋತಿಷಿಗಳು ಮೀಡಿಯಾಗಳಲ್ಲಿ ಕೂತು ಮಾತಾಡಿದ್ದನ್ನು ನೋಡಿದ್ವಿ ನಾವು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪ್ರಧಾನಿಯಾಗುವಷ್ಟು ದೊಡ್ಡ ಯೋಗವೂ ಇದೆ ಅಂತೆಲ್ಲ ಹೇಳಿದ್ ಗಮನಿಸಿದ್ವಿ. ಜ್ಯೋತಿಷಿಗಳು ಮಾತದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಜ್ಯೋತಿಷ್ಯ ಅದು ಎಷ್ಟು ಮಟ್ಟಿಗೆ ನಿಜ ಆಗತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಮಹತ್ವಾಕಾಂಕ್ಷೆ ಅಂತೂ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಬಜೆಟ್ಟು ಭರ್ಜರಿಯಾಗಿ ತಯಾರಿ ಮಾಡಿಕೊಂಡು ಹೈಕಮಾಂಡ್ಗೆ ಅದನ್ನೇ ಇಟ್ಟು ಕನ್ವಿನ್ಸ್ ಮಾಡ್ತಿದ್ದಾರಂತೆ. ನಾನು ಏನು ಮಾಡ್ತೀನಿ, ಯಾವ ರೀತಿ ಕರ್ನಾಟಕ ರೋಡ್ ಮ್ಯಾಪ್ ರೆಡಿ ಮಾಡ್ಕೊಂಡಿದ್ದೀನಿ, ಇದರ ಆಧಾರದಲ್ಲಿ ಮುಂದೆ ನಾವು ಗೆಲ್ಲಬಹುದು. ಈಗ BJP ಮಾಡ್ತಿರೋದೇ ಅದು. ಜಾತಿ ಮತ್ತೊಂದಕ್ಕಿಂತ ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡೆಲ್ ಇಟ್ಟು BJP ಒಂದಾದ್ಮೇಲೆ ಒಂದು ರಾಜ್ಯಗಳನ್ನು ಗೆಲ್ತಾ ಇರೋದು. ಹಾಗಾಗಿ ಕರ್ನಾಟಕದಲ್ಲಿ ಮಲ್ಟಿಪಲ್ ಕೈಗಾರಿಕಾ ಕಾರಿಡಾರ್ಗಳು, ಅಂದರೆ ಬೆಂಗಳೂರು ಒಂದೇ ಉದ್ಯೋಗ ಅನ್ನೋ ಥರ ಆಗದೆ, ಹೇಗೆ ಉತ್ತರ ಕರ್ನಾಟಕ, ಮೈಸೂರು, ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗ ಸೃಷ್ಟಿ, ಅಲ್ಲಿ ಅವರು ಅಲ್ಲೇ ಉದ್ಯೋಗ ಮಾಡೋ ರೀತಿಯಲ್ಲಿ ಏನು ಮಾಡಬಹುದು. 3ನೇ ಬಜೆಟಲ್ಲೇ ನನ್ನ ಪ್ಲ್ಯಾನ್ ಹೆಂಗಿದೆ ಅಂದರೆ ನಮಗಿನ್ನ 2.5 ವರ್ಷ ಸಿಗುತ್ತೆ. ಆ 2.5 ವರ್ಷದಲ್ಲಿ ಏನು ಮಾಡ್ತೀನಿ ನಾನು, ಮತ್ತು ಹೇಗೆ ಜನರ ದೃಷ್ಟಿಕೋನವನ್ನೇ ಬದಲಿಸಬಲ್ಲೆ ಅನ್ನೋದಕ್ಕೆ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಡಿ.ಕೆ. ಹಾಗೆ ಯಾವ ರೀತಿ ಪ್ರಿಪ್ರೇಷನ್ ಆಗ್ತಿದೆ ಅಂದರೆ ಅವರದ್ದು, ಒಂದು ಸಲ ಅವಕಾಶ ಸಿಕ್ಕಿಬಿಟ್ರೆ ಡಿ.ಕೆ. ಶಿವಕುಮಾರ್ ಅವರಂದರೆ ಅಭಿವೃದ್ಧಿ ಅಂತ ಮಾತಾಡಬೇಕು. ಈಗ ಭ್ರಷ್ಟಾಚಾರ, ಕನಕಪುರ ಕಳ್ಳರು ಅಂತ ಅವ್ರ ವಿರೋಧಿಗಳು ಮಾತಾಡ್ತಾರಲ್ವ, ಇವರು ಬಂದರೆ ಕೊಳ್ಳೆ ಹೊಡಿತಾರೆ ಅಂತ. ಯಾರು ಏನೇ ಹೇಳಿ ಎದುರಾಳಿಗಳೇ ಹುಬ್ಬೇರಿಸಬೇಕು. ಆ ರೀತಿ ಡೆವಲಪ್ಮೆಂಟ್ ಮೂಲಕವೇ ತಾನು ಹೆಸರು ಮಾಡಬೇಕು. ಅಂದರೆ ನೀವು ಗಮನಿಸಿರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಳೆದ ಒಂದು 4-5 ವರ್ಷದಿಂದ ಗಮನಿಸಿದ್ರೆ ಹತ್ತಿರದಿಂದ ಮೋದಿ ಸ್ಟೈಲನ್ನೇ ಅವ್ರು ಫಾಲೋ ಮಾಡ್ತಿದ್ದಾರೆ. ಅಲ್ಲಿ ಸಂಗಮದಲ್ಲಿ ಮಿಂದೇಳ್ತಾರೆ, ಹಾಗೆ ತುಂಗಾರತಿ ಮಾಡ್ತಾರೆ, ಮತ್ತು ಕುಂಭಮೇಳದಲ್ಲಿ ಹೈಕಮಾಂಡ್ ನಾಯಕರಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಹೋಗಿ ಬರ್ತಾರೆ. ಮೊನ್ನೆ ಗೋಕರ್ಣದಲ್ಲಿ ಅವರು ಆತ್ಮಲಿಂಗ ಪೂಜೆ ಮಾಡಿದಾಗ ಆ ವಿಡಿಯೋಗಳು ನೋಡಿದ್ರೆ ಮೋದಿಯವರು ಎಲ್ಲೋ ಕೇದಾರನಾಥಕ್ಕೋ ಇನ್ನೊಂದಕ್ಕೋ ದೇವಸ್ಥಾನಕ್ಕೆ ಹೋದಾಗ ಆ ದೃಶ್ಯಗಳು ಹೆಂಗೆ ಬರ್ತಾವಲ್ಲ ಹಾಗೇ ಬರ್ತವೆ. ಅಂದರೆ ಈಗ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ, ಈ ಮಾಸ್ ಮೀಡಿಯಾ ಅನ್ನೋದು, ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಪೂಜೆ ಮಾಡೋಕ್ಕೆ ಹೋದ್ರ ಅಂತ ಟೀಕೆ ಮಾಡ್ಬೋದು, ಆದರೆ ಜನರನ್ನು ತಲುಪಬೇಕಲ್ವ. ಮೋದಿ ಪೂಜೆ ಮಾಡ್ತಾರೆ ಅನ್ನೋದನ್ನು ಜನ ನೋಡಿದ್ದಕ್ಕೇನೆ ನಮ್ಮ ಹಿಂದುತ್ವ ಅನ್ನೋದು ಇನ್ನೂ ಬಹಳಷ್ಟು ಜನಕ್ಕೆ ಜಾಗೃತವಾಗಿದೆ. ಆ ರೀತಿ ಸ್ಟೈಲಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಪರೇಟ್ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಬಹಳಷ್ಟು ದಿನಗಳಿಂದ ನಡೀತಾ ಇದೆ ಅದು. ಡಿ.ಕೆ. ಶಿವಕುಮಾರ್ ಅವರು ಅದೇ ರೀತಿ
ತನ್ನ ಲೆಕ್ಕಾಚಾರಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೆ ಪ್ಲ್ಯಾನ್ ಇದೆ. ಹೇಳಿ ಕೇಳಿ ಕಾಂಗ್ರೆಸ್ಗೆ ಈಗ ಲೀಡರ್ಶಿಪ್ ಅನಿವಾರ್ಯತೆ ಇರೋ ಹೊತ್ತಲ್ಲಿ ಎಲ್ಲ ಬಗೆಯ ಬಲಗಳನ್ನು ನಾನು ಒಗ್ಗೂಡಿಸಬಲ್ಲೆ ಅನ್ನೋ ಮಹತ್ವಾಕಾಂಕ್ಷೆ ಇದೆ ಅವ್ರಿಗೆ. ಮಲ್ಟಿಪಲ್ ಕೈಗಾರಿಕಾ ಕಾರಿಡಾರ್ಗಳು, ಏರ್ಪೋರ್ಟ್ಗಳು, ಟನೆಲ್ ರೋಡ್ನಂಥ ಪ್ರಾಜೆಕ್ಟ್ಗಳು ಇಡೀ ಕರ್ನಾಟಕದಲ್ಲಿ ಚಿತ್ರಣವೇ ಬದಲಾಯಿಸಬೇಕು. ಹೇಗೆ ಎಸ್ ಎನ್ ಕೃಷ್ಣ ಅವ್ರ ಕಾಲದಲ್ಲಿ ಒಂದು ಹೊಸ ಇಮೇಜ್ ಬಂತಲ್ಲ, ಹಾಗೆ ಹೈಟೆಕ್ ಪ್ಲ್ಯಾನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಜೆಟ್ ರೆಡಿ ಆಗಿದೆ. ಗ್ಯಾರಂಟಿಗೆ ಬೇಕಾದರೆ ಹೆಚ್ಚು ಕಡಿಮೆ ಮಾಡಿದ್ರು ಯಾರಿಗೂ ತಲೆಗೆಡಿಸ್ಕೊಳ್ಳಲ್ವಲ್ಲ. ಗ್ಯಾರಂಟಿ ಮೇಲೆ ಕಾಂಗ್ರೆಸ್ ಗೆಲ್ತಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಬಡವ್ರಿಗಷ್ಟೇ ಗ್ಯಾರಂಟಿ ಕೊಡೋ ಥರ ಆಗಬಹುದು, ಯಾರಿಗೆ ಗೊತ್ತು. ಈಗ ಗ್ಯಾರಂಟಿಗೆ ಸುರಿತಿರೋದ್ರನ್ನ ಕಟ್ ಮಾಡಾದರೂ ಸರಿ, ನಾನು ಕನ್ವಿನ್ಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೋಗಬಹುದು. ಜನಾಭಿಪ್ರಾಯ ಸಂಗ್ರಹ ಮಾಡಿಕೊಂಡೇ ಗ್ಯಾರಂಟಿಗೆ ಧಕ್ಕೆ ಆಗದಿರೋ ರೀತಿ ಹೋಗ್ತಾರೋ, ಹೆಂಗೆ ಹೋಗ್ತಾರೋ, ಒಟ್ಟಿನಲ್ಲಿ ಆ ರೀತಿಯದ್ದೊಂದು ಬಜೆಟನ್ನು ರೆಡಿ ಮಾಡಿ ಹೈಕಮಾಂಡ್ ಕನ್ವಿನ್ಸ್ ಮಾಡ್ತಿದ್ದಾರೆ. ಆಂಧ್ರದಲ್ಲಿ ಜೋರ್ ಮೀಟಿಂಗ್ಸು ಡಿ ಕೆ ಅವರದ್ದು ಅನ್ನೋದು ಸಿಗ್ತಿರುವಂಥ ರಿಪೋರ್ಟ್ಸ್. ಆಂಧ್ರ ಉದ್ಯಮಿಗಳು ಮತ್ತು ದುಬೈ ಉದ್ಯಮಿಗಳು ಇತ್ತೀಚೆಗಷ್ಟೇ ಒಂದು ಗೋವಾ ಉದ್ಯಮಿಗಳ ಡಿನ್ನರ್ ಮೀಟಿಂಗ್ ಮಾಡಿದರು. 50-60 ಶಾಸಕರನ್ನು ಸೇರಿಸಿ ಅವ್ರ ಹತ್ರ ಉದ್ಯಮಿಗಳ ಜೊತೆ ಮಾತಾಡಿಸಿ, ಅಂದರೆ ಅವ್ರ ಪ್ಲ್ಯಾನ್ ಹೆಂಗಿದೆ ಅಂದರೆ, ಒಂದು ಶಾಸಕರಿಗೆ ಅನುದಾನದ ಕೊರತೆಯಾಗಿ ಒದ್ದಾಡ್ತಿದ್ದಾರೆ. ಈಗ ಎಲೆಕ್ಷನ್ಗೆ ಹೋಗೋದಕ್ಕೆ ಮುಖ ತೋರ್ಸೋಕ್ಕಾಗಲ್ಲ ಅಂತ. ಮುಂದಿನ ಚುನಾವಣೆ ಹೆಂಗೆ ಗೆಲ್ಲೋದು, ಈಗ ಗ್ಯಾರಂಟಿ ಕೊಡ್ತಿದ್ದೀರಾ, ಮುಂದಿನ ಚುನಾವಣೆಗೆ ನಾವು ಗೆದ್ರಲ್ವಾ ಗ್ಯಾರಂಟಿ ಕೊಡೋದು ಅನ್ನೋ ಥರ ಶಾಸಕರೇ ಚೀಮಾರಿ ಹಾಕ್ತಿದ್ದಾರಲ್ಲ. ಸೊ ಅವ್ರಿಗೆ ಅನುದಾನ ಬೇಕು, ರೋಡ್ ಮಾಡಬೇಕು, ದೇವಸ್ಥಾನ ಕಟ್ಸ್ಬೇಕು, ಬ್ರಿಡ್ಜ್ಗಳು ಮಾಡಬೇಕು, ಓಪನ್ ಆಗಿ ಕೇಳ್ತಿದ್ದಾರೆ. ಗ್ಯಾರಂಟಿ ಕತ್ರಿ ಹಾಕಾದರೂ ನಮಗೆ ಕೊಡ್ರಿ, ಇಲ್ಲ ಸರ್ಕಾರ ಮುಂದೆ ಬರೋ ಕನಸು ಕಾಣಕ್ಕಾಗಲ್ಲ ಅಂತ. ಸೊ ಅವ್ರಿಗೆ ಅನುದಾನದ ಗ್ಯಾರಂಟಿಯನ್ನು ಉದ್ಯಮಿಗಳ ಜೊತೆ ಮೀಟ್ ಮಾಡಿಸಿ ಬೇರೆ ಬೇರೆ ಐಡಿಯಾಸು ಪ್ಲ್ಯಾನ್ಗಳೆಲ್ಲ ರೆಡಿ ಮಾಡಿದ್ದಾರೆ ಅವರು. ನಾನು ಬಂದರೆ ಏನು ಮಾಡ್ತೀನಿ ಅನುದಾನಕ್ಕೆ ಅಂತ. ಮತ್ತೊಂದು ಕಡೆ ತುಂಬ ಮುಂದುವರೆದಂಥ ಉದ್ಯಮಿಗಳು, ಇನ್ವೆಸ್ಟ್ಮೆಂಟ್ಸು ಬೇರೆ ಬೇರೆ ವಲಯದಲ್ಲಿ ಕರ್ನಾಟಕದಲ್ಲಿ ಹೇಗೆ ಮಲ್ಟಿಪಲ್ ಕಾರಿಡಾರ್, ಬೆಂಗಳೂರು ಕಾನ್ಸಂಟ್ರೇಟೆಡ್ ಆಗಲ್ಲ, ಬೇರೆ ಕಡೆ ಹೆಂಗಾಗಬಹುದು, ಆಗ ಅಲ್ಲಿನ ಭೂಮಿ ಬೆಲೆ, ರಿಯಲ್ ಎಸ್ಟೇಟು, ಕೈಗಾರಿಕೆ ಎಲ್ಲ ಒಂದು ಪ್ಯಾಕೇಜಲ್ಲಿ ಡೆವಲಪ್ ಆಗಬೇಕು. ಆ ರೀತಿ ಒಂದು ಪ್ಲ್ಯಾನನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿ ಹೈಕಮಾಂಡ್ ಮುಂದೆ ಇಟ್ಟು ಮನವೊಲಿಸ್ತಿದ್ದಾರೆ. ಸ್ಪೆಷಲಿ ಆಂಧ್ರ ಡೆವಲಪ್ ಆಗ್ತಿರೋದು ನೋಡ್ತಿದ್ದೀವಿ. ಬೆಂಗಳೂರಿಗೆ ಬರೋದು ಬಿಟ್ಟು ಆಂಧ್ರಾಗ ಹೋಗ್ತಿದ್ದಾವೆ. ಗೂಗಲ್ಲು, AI ಹಬ್ಬು, ಬೇರೆ ಬೇರೆ ಗಮನಿಸ್ತಿದ್ದೀವಲ್ಲ ಯಾವ ರೀತಿ ಅಗ್ರೆಸಿವ್ ಆಗಿದ್ದಾರೆ. ಈಗ ಚಂದ್ರಬಾಬು ನಾಯ್ಡು ಅವರಂದರೆ ಹೈದರಾಬಾದ್ಗಿಂತಲೂ ಚೆನ್ನಾಗಿ ಅಮರಾವತಿ ಕಟ್ಟೋ ಕನಸನ್ನು ನನಸು ಮಾಡುವಂಥ ಹೆಜ್ಜೆ ಹಾಕ್ತಿದ್ದಾರೆ. NDA ಸಪೋರ್ಟ್ ಇರೋದು ಒಂದು ರೀಸನ್ ಹೌದು, ಆದರೆ ಚಂದ್ರಬಾಬು ನಾಯ್ಡು ಅವರ ಗುರಿ ಕೂಡ ಅಷ್ಟೇ ಕ್ಲಿಯರ್ ಆಗಿದೆ. ಸೊ ಅದಕ್ಕೆ ಕಾರಣ ತುಂಬ ಜನ ಎಕ್ಸ್ಪರ್ಟ್ಸ್ ಐಡಿಯಾಸ್ ಎಲ್ಲ ಇರುತ್ತೆ. ಅಂತಹ ಟೀಮನ್ನೇ ಚಂದ್ರಬಾಬು ನಾಯ್ಡು ಅವ್ರ ಜೊತೆಗಿರುವಂಥ ಟೀಮನ್ನು DK ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅಂದರೆ ಟೆಕ್ನಿಕಲಿ ಐಡಿಯಾಸ್ ಜನರೇಟ್ ಮಾಡುವಂಥ ಟೀಮನ್ನು. ಕರ್ನಾಟಕ ಆಲ್ರೆಡಿ ಅದಕ್ಕೆ ಹೆಸರುವಾಸಿ. ಇನ್ವೆಸ್ಟ್ಮೆಂಟ್ ಅಂದರೆ ಬೆಂಗಳೂರಿಗೆ ಬರ್ತಾರೆ. ಕರ್ನಾಟಕದ ವಾತಾವರಣ, ಇಲ್ಲಿನ ಹವಾಮಾನ, ಇಲ್ಲಿರುವಂಥ ಸ್ಕಿಲ್ಡ್ ವರ್ಕರ್ಸು ಎಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಾವು ಬೆಸ್ಟ್ ಇದ್ದೀವಿ ಆಲ್ರೆಡಿ. ಸೊ ಇಲ್ಲಿ ಇನ್ನೂ ಒಳ್ಳೆ ಅವಕಾಶ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರೀಗ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟ್ ಪ್ಲ್ಯಾನನ್ನೇ ರೆಡಿ ಮಾಡಿ, ಬಜೆಟನ್ನು ರೆಡಿ ಮಾಡಿ ಕೂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಜನವರಿಗೆ ಸಿಕ್ಕಿಬಿಟ್ರೆ ನಾನು ವೈಬ್ರೆಂಟ್ ಕರ್ನಾಟಕ, ಯಾವ ರೀತಿ ಗುಜರಾತ್ ಮಾಡೆಲ್ ಮೋದಿ ಸೆಟ್ ಮಾಡಿದ್ರು ಆ ರೀತಿ ಕರ್ನಾಟಕದಲ್ಲಿ ನಾನು ಸೆಟ್ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚ್ತೀನಿ ಅನ್ನೋವಂಥ ಒಂದು ಕನಸನ್ನು ಹಾಕ್ಕೊಂಡು ಈಗ ಡಿ ಕೆ ಮುನ್ನುಗ್ತಾ ಇದ್ದಾರೆ. ಇದರ ನಡುವೆ ಖರ್ಗೆ ಅವರ ಈ ಸ್ಟೇಟ್ಮೆಂಟು. ಹಾಗಾದ್ರೆ ಖರ್ಗೆ ಅವ್ರು ಹಂಗೆ ಹೇಳಿಬಿಟ್ರೆ ಹೈಕಮಾಂಡ್ ತಲೆನೇ ಹಾಕಲ್ಲ ಅಂತ ಅರ್ಥನ? ಸಾಧ್ಯನೇ ಇಲ್ಲ. ಅದು ಗೊತ್ತು ಅವ್ರಿಗೆ, ಹೈಕಮಾಂಡ್ಗೂ ಗೊತ್ತು. ಬಟ್ ಖರ್ಗೆ ಅವ್ರಿಗೆ ಯಾಕೆ ಟೆನ್ಷನ್ ಆಗಿದೆ ಅಂದರೆ ಇಷ್ಟೇ ಸಿಂಪಲ್ ವಿಷಯ ಏನಂದರೆ, ಸಿದ್ದರಾಮಯ್ಯನವರನ್ನು ಮನವೊಲಿಸುವಂಥ ಟಾಸ್ಕು ಈಗ ಖರ್ಗೆ ಅವ್ರ ಹೆಗಲಿಗೆ ಬಿದ್ದಿದೆ. ಅದು ಅವ್ರಿಗೆ ಈಗ ಟೆನ್ಷನ್ ಆಗಿರೋದು. ಡಿ ಕೆ ಶಿವಕುಮಾರ್ ಅವ್ರು ಕೂರ್ಲಿ ಅನ್ನೋದು ಖರ್ಗೆ ಅವ್ರಿಗೂ ಇಷ್ಟ ಇದೆ. ಬಹಳಷ್ಟು ಸಲ ರಿವ್ಯೂ ರಿಪೋರ್ಟ್ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಅವಕಾಶ ಚೆನ್ನಾಗಾಗಬಹುದು. ಯಾಕಂದರೆ ಸಿದ್ದರಾಮಯ್ಯನವ್ರು ಇಳಿದ್ರೆ ದಲಿತ ಸಮುದಾಯಗಳ ಮತ ಹಿಡಿದಿರುವಂಥ ನಾಯಕರು ಬೇಕು. ಸೊ ಪ್ರಿಯಾಂಕ್ ಖರ್ಗೆ ಅವರು ಚೆನ್ನಾಗಾಗ್ತಾರೆ. ಮತ್ತು ಯಾವಾಗಲೂ ಸಿದ್ದರಾಮಯ್ಯನವ್ರಿಗೆ ಯಾಕೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಧ್ವನಿ ಖರ್ಗೆ ಅವ್ರದ್ದು ಇದೆ ಮೊದಲಿಂದ. ಆದರೆ ಈ ಡ್ಯಾಮೇಜ್ ಆಗದೆ ರೀತಿಯಲ್ಲಿ ಮಾಡಬೇಕಲ್ಲ, ಅದನ್ನು ದೊಡ್ಡ ಲೀಡರು ಸಿದ್ದರಾಮಯ್ಯನವ್ರು ಹೇಳಿ ಕೇಳಿ ಅಸಾಮಾನ್ಯ ಲೀಡರ್ ಆಗಿರೋದ್ರಿಂದ ಅವರನ್ನು ಸಮಾಧಾನ ಮಾಡಿ ಏನೂ ಡ್ಯಾಮೇಜ್ ಆಗದಿರೋ ರೀತಿಯಲ್ಲಿ ಇಳಿಸಬೇಕು ಅನ್ನೋದು ಈಗ ಹೈಕಮಾಂಡ್ ಖರ್ಗೆ ಅವ್ರಿಗೆ ಹೆಗಲಿಗೆ ಹಾಕಿರೋ ಟಾಸ್ಕ್ ಆಗಿರೋದ್ರಿಂದ ಸಿಡಿಮಿಡಿಗೊಂಡಿದ್ದಾರೆ ಈಗ ಖರ್ಗೆ ಅವರು ರಾಜ್ಯದ ಬೆಳವಣಿಗೆ ಬಗ್ಗೆ. ಸೆಷನ್ನಲ್ಲಿ ನೋಡಿದ್ರೆ ನಾನೇ CM ಅಂತಾರೆ, ಎಲ್ಲರೂ ಬೇಕಾದಂಗೆ ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ನಿಮ್ಮ ಜವಾಬ್ದಾರಿ ನಿಮಗೆ ಗೊತ್ತಾ? ನಾವೇ ಪಕ್ಷಕ್ಕೆಲ್ಲ ನಾನೇ ಗ್ರೇಟು ಅಂತ ಅಂದ್ಕೊಳ್ತೀರಲ್ವ? ಹಾಗಾದರೆ ಪಕ್ಷ ನಿಮಗೇನು ಕೊಟ್ಟಿದೆ ನೆನಪು ಮಾಡ್ಕೊಳ್ಳಿ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ ಸ್ಟೇಟ್ಮೆಂಟ್ ನೆನಪು ಮಾಡ್ಕೊಳ್ಬೋದು ನಾವು. ಸಿದ್ದರಾಮಯ್ಯನವ್ರು ಬರೋಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತು, ಅಧಿಕಾರನೂ ಇತ್ತು ಬೇಕಾದಷ್ಟು ಸಲ. ಸಿದ್ದರಾಮಯ್ಯನವರಿಂದ ಬಲ ಸಿಕ್ಕಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದರೆ ಕಾರ್ಯಕರ್ತರಿಂದ ಪಕ್ಷ, ಕಾರ್ಯಕರ್ತರಿಂದ ನಾಯಕ ಅನ್ನೋ
ಹೇಳಿಕೆ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವೇ ಖರ್ಗೆ ಅವರು ಹೇಳ್ತಿರೋದು ಅಂತ ಅನಿಸ್ತಿದೆ. ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ, ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ಇಲ್ಲ ನನಗೆ. ಕೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ನೋಡ್ಯಾ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದಕ್ಕೆ ಎಲ್ಲರೂ ಬರ್ತಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡಿ ಡ್ಯಾಮೇಜ್ ಆಗದ ರೀತಿಯಲ್ಲಿ ಇಳಿಸ್ಬೇಕು. ಬಟ್ ಸಿದ್ದರಾಮಯ್ಯ ಬಣ್ಣದ ಪ್ಲಾನ್ ಏನಿದೆ, ಪರಮೇಶ್ವರ್ ಅವ್ರ ಹೆಸರನ್ನು ಮುಂದೆ ಬಿಡೋದು. ಆಯಿತು, ಇಳಿಯೋಣ ಬಿಡಿ, ಹೈಕಮಾಂಡ್ ಹೇಳಿದ್ರೆ ಅದಕ್ಕೇನಂತೆ, ದಲಿತ CM ಮಾಡಿ, ಪರಮೇಶ್ವರ್ ಅವ್ರನ್ನ ಮಾಡಿ ಅಂತ ಈಗಾಗಲೇ ಸ್ವಾಮೀಜಿಗಳ ಶಕ್ತಿ ಪ್ರದರ್ಶನ ಎಲ್ಲ ಯಾಕೆ ಇದ್ದಕ್ಕಿದ್ದಂತೆ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗ್ಗಳು, ಅಂದರೆ ಅಂಥ ಟೈಮ್ ಬಂದರೆ ಪಟ್ಟು ಹಿಡಿದು ಕೂತ್ಕೊಳ್ಳೋದು ದಲಿತ CM ಅಂತ. ಆಗಲ್ಲ ಅಂದರು ಅನ್ನೋ ಕಾರಣಕ್ಕೆ ರಾಂಗ್ ಮೆಸೇಜ್ ಹೋಗಲಿ, ರಾಂಗ್ ಮೆಸೇಜ್ ಹೋದರೆ ಪಕ್ಷಕ್ಕೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೈಕಮಾಂಡೇ ಹಿಂದೇಟು ಹಾಕತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಕೂತಿದ್ದಾರೆ. ಸೊ ಆ ಸಿಚುವೇಶನ್ ಏನು ಕ್ರಿಯೇಟ್ ಆಗ್ತಿದೆ ಅದನ್ನು ಮ್ಯಾನೇಜ್ ಮಾಡೋ ಟಾಸ್ಕ್ ಈಗ ಖರ್ಗೆ ಅವ್ರ ಹೆಗಲಿಗೆ ಬಿದ್ದಿದೆ. ಹಾಗಾಗಿ ಅವರು ಕಿಡಿ ಆಗಿದ್ದಾರೆ. ಇದ್ರ ನಡುವೆ ನೋಡಿ, ಎರಡನೆಯ ಸಲ ರಾಜಣ್ಣ ಅವ್ರನ್ನ ಮೀಟ್ ಆದ DK, ಇದು ವೆರಿ ಸೀರಿಯಸ್ ಅನ್ನಿಸ್ತಾ ಇದೆ. ಮೊನ್ನೆ ಅಷ್ಟೇ ಮೀಟ್ ಆಗಿದ್ರಲ್ವ, ಆಮೇಲೆ ನಾನು ಎಷ್ಟೇ ಏನೇ ಅಂದರೂ DK ಏನೇ ಹೇಳ್ಬೋದು, ನಾನು ಸಿದ್ದು ಟೀಮೇ ಅಂತೆಲ್ಲ ರಾಜಣ್ಣವ್ರು ಸ್ಟೇಟ್ಮೆಂಟ್ ಕೊಟ್ಟರು. ನನಗೂ ಆಪ್ತಾನೆ ರಾಜಣ್ಣ, ನಾನೇ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು, ಅಪೆಕ್ಸ್ ಬ್ಯಾಂಕು ಅದು ಇದು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು ರಾಜಣ್ಣವ್ರು, ನನಗೂ ತುಂಬ ಕ್ಲೋಸು ಅಂತ DK ಹೇಳಿದ್ದು. ಇದ್ದಕ್ಕಿದ್ದಂತೆ ಬದ್ಧ ವೈರಿಗಳು ಅವರಿಬ್ಬರು ಪಕ್ಷದಲ್ಲಿ, ಅದನ್ನೇನು ಹೇಳಬೇಕಾಗಿಲ್ಲ. ಹೊರಗಡೆಯಿಂದ ಹೆಂಗಾದರೂ ಕಾಣಬಹುದು, ಒಳಗಡೆ ಅಂತೂ ಹೆಂಗಿತ್ತು ಜಿದ್ದು ಅಂದರೆ ಓಪನ್ ಫೈರ್ ಬ್ರ್ಯಾಂಡ್ DK ವಿರುದ್ಧ ಮಾತಾಡೋದ್ರಲ್ಲಿ ರಾಜಣ್ಣನೇ ನಂಬರ್ 1. ಅಂಥದ್ರಲ್ಲಿ ಮೀಟಿಂಗ್ ಆಯಿತು, ಆಶ್ಚರ್ಯ ಆಯಿತು. ಮಗನ ಭವಿಷ್ಯ ಭದ್ರ ಮಾಡಿಕೊಡೋ ಭರವಸೆ ಕೊಟ್ಟು ರಾಜಣ್ಣವ್ರನ್ನ ಸಾಫ್ಟ್ ಮಾಡಿದ್ರ ಅಂತೂ ಆ ಚರ್ಚೆ ಆಯಿತು. ಯಾಕಂದರೆ ರಾಜಣ್ಣವ್ರ ನೇತೃತ್ವದಲ್ಲೇ ಒಂದು ಟೀಮ್ ರೆಡಿ ಮಾಡ್ತಿರೋದು. ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಸಿಡ್ದೈತ್ರೆ ನಾಳೆ DK ಪಟ್ಟ ಕಟ್ಟಿದ್ರು ಅಂತ, ಅವರೇ ಹೊರಗಡೆ ಹೋಗೋಕ್ಕಾಗಲ್ವಲ್ಲ. ಅವ್ರ ಪಕ್ಷದಲ್ಲಿ ಇನ್ನೂ ಭವಿಷ್ಯ ಬೇರೆ ಬೇರೆ ಪ್ಲ್ಯಾನ್ ಇರೋರು, ಅಥವಾ ಅವರೇ ಅಧ್ಯಕ್ಷರು ಆಗ್ಬೋದು, ಅವರೇ ಹೋಗೋಕ್ಕಾಗತ್ತಾ ಎದ್ದು ಪಕ್ಷ ಬಿಟ್ಟು ಶಾಸಕರು ಕರ್ಕೊಂಡು. ಆದರೆ ಆಲ್ರೆಡಿ ಉಚ್ಚಾಟಿತ ರೆಬಲ್ ಆಗಿರುವ, ಸಿಡಿದೆದ್ದಿರುವಂಥ ರಾಜಣ್ಣವ್ರ ಮೂಲಕ ಕಳಿಸ್ಕೊಡ್ಬಹುದು. ಹೀಗೆಲ್ಲ ಆಗಬಹುದು, ಇವೆಲ್ಲ ಚಾನ್ಸಸ್ಸು. ಸೊ ರಾಜಣ್ಣನವ್ರನ್ನ ಸಾಫ್ಟ್ ಮಾಡೋದು DKಗೆ ವೆರಿ ಇಂಪಾರ್ಟೆಂಟ್ ಈ ಹೊತ್ತಲ್ಲಿ. ರಾಜಣ್ಣವ್ರನ್ನ ಎರಡನೆಯ ಸಲ ಮೀಟ್ ಆಗಿದ್ದಾರೆ ಮತ್ತು ಮಗನ ರಾಜಕೀಯ ಭವಿಷ್ಯ ಈ ಥರ ಲೆಕ್ಕಾಚಾರಗಳ ಸುತ್ತ ರಾಜಣ್ಣವ್ರನ್ನ ಕಟ್ಟಾಕುವ ಅಥವಾ ಸಮಾಧಾನ ಮಾಡುವಂಥ ಪ್ಲ್ಯಾನ್ DKದಿದ್ದಂಗೆ ಕಾಣಿಸ್ತಿದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ರಾಜಣ್ಣವ್ರನ್ನ ಯಾಕೆ ಮಾತಾಡ್ತಾರೆ, ಯಾಕೆ ಮೀಟಿಂಗ್ ಮಾಡ್ತಾರೆ ಪದೇ ಅಲ್ವಾ, ಅದರಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ. ಸೊ DK ಶಿವಕುಮಾರ್ 360 ಡಿಗ್ರಿ ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಜನವರಿಗೆ ಶತಾಯಗತಾಯ CM ಆಗಬೇಕು. ಹೈಕಮಾಂಡ್ ಒಪ್ಕೊಳ್ತಿದೆ. ಸಿದ್ದರಾಮಯ್ಯನವರು ಹ್ಞೂ ಅಂದುಬಿಡ್ತಾರೆ ಹೈಕಮಾಂಡ್ ಹೇಳಿಬಿಟ್ರೆ. ಬಟ್ ಅದಾದಮೇಲೆ ಏನು ಮಾಡ್ತಾರೆ ಅನ್ನೋದಷ್ಟೇ ಹೈಕಮಾಂಡ್ಗಿರೋ ಟೆನ್ಷನ್ನು. ಅದು ಆಗದಿರೋ ರೀತಿಯಲ್ಲಿ ಸಮಾಧಾನ ಮಾಡಿ ಈಗ ಪಟ್ಟಾಭಿಷೇಕ ಮಾಡಬೇಕಾಗಿದೆ DKಗೆ. ಹಾಗಾಗಿ DK ಶಿವಕುಮಾರ್ಗೆ ಈಗ ಇರುವಂತಹ ಸವಾಲುಗಳನ್ನು ಬಗೆಹರಿಸೋದಕ್ಕೆ ಅವರೂ ಪ್ರಯತ್ನ ಪಡಬೇಕಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.